ಒಬ್ಬ ಹುಡುಗ ತನ್ನ ಅಮ್ಮನಂತೆ ಇರುವ ಹೆಂಡತಿ ಬೇಕು ಅಂತ ಬಯಸ್ತಾನೆ. ಆದರೆ ಒಂದು ಹುಡುಗಿ ನನ್ನ ಅಮ್ಮನಂತ ಜೀವನ ನನಗೆ ಯಾವತ್ತೂ ಬೇಡ ಅಂತ ಯೋಚಿಸ್ತಾಳೆ. ಯಾಕೆ ಗೊತ್ತಾ? ಅಲ್ಲಿ ಹುಡುಗ ತನ್ನ ಅಮ್ಮನನ್ನು ನೋಡಿ ಅಮ್ಮ ಎಷ್ಟು ತ್ಯಾಗ ಮಾಡಿದ್ದಾರೆ, ಎಷ್ಟು ಹೊಂದ್ಕೊಂಡು ಹೋಗ್ತಾರೆ ಅಂತ ನೆನಪಿಸ್ಕೊಂಡು ನನಗೂ ಇದೇ ಥರ ಹೆಂಡತಿ ಬೇಕು ಅಂತ ಬಯಸ್ತಾನೆ. ಆದರೆ ಅದೇ ಮನೆಯಲ್ಲಿ ಬೆಳೆದ ಹುಡುಗಿ ತನ್ನ ಅಮ್ಮನನ್ನು ನೋಡಿದಾಗ ಅಮ್ಮ ಎಷ್ಟು ಕಷ್ಟ ಅನುಭವಿಸ್ತಿದ್ದಾಳೆ, ಎಷ್ಟು ವಿಷಯಗಳನ್ನು ಮೌನವಾಗಿ ಸಹಿಸ್ಕೋತಿದ್ದಾಳೆ ಅಂತ ನೋಡಿ ನನಗೆ ಅಂಥ ಜೀವನ ಬೇಡ ಅಂತ ಎಚ್ಚರಿಕೆಯಿಂದ ನೋಡ್ತಾಳೆ. ಇಲ್ಲಿ ಹುಡುಗನಿಗೆ ಅಮ್ಮನ ತ್ಯಾಗ ಕಾಣಿಸಿದ್ರೆ ಹುಡುಗಿಗೆ ಅಮ್ಮ ಯಾರಿಗೂ ಕಾಣದೆ ಸುರಿಸಿದ ಕಣ್ಣೀರು ನೆನಪಿಗೆ ಬರುತ್ತೆ. ಇದರಲ್ಲಿ ಇಬ್ಬರದ್ದು ತಪ್ಪಿಲ್ಲ. ಆ ಕಾಲ ಹಾಗೆ ಇತ್ತು. ಅವರು ತಮ್ಮ ಕೈಯಲ್ಲಾದದನ್ನು ಮಾಡಿದ್ರು. ಆ ತ್ಯಾಗಕ್ಕೆ ಪ್ರೀತಿ ಅಂತ ಹೆಸರಿಟ್ರು. ಆದರೆ ಇನ್ನೊಬ್ಬ ಹುಡುಗಿಯ ಬಳಿ ಆ ತ್ಯಾಗನ ಪ್ರೀತಿಯಾಗಿ ನಿರೀಕ್ಷಿಸಬೇಡಿ. ನಿಮ್ಮ ಹೆಂಡತಿನೋ ಗರ್ಲ್ಫ್ರೆಂಡೋ ಅವ್ರಿಗೂ ಮನಸ್ಸಿದೆ, ಅವ್ರಿಗೂ ಭಾವನೆಗಳಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ಯಾಕೋ ಅನ್ನಿಸ್ತು ಹೇಳಿದೆ ಅಷ್ಟೇ.